ಎಲ್ರಿಗೂ ನಮಸ್ಕಾರ. ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಇಂದಿನ ತರಗತಿಯಲ್ಲಿ ಕೊನೆಯ ಪೂರಕ ಪಾಠ ಆಗಿರ್ತಕ್ಕಂತಹ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಕೊನೆಯ ಪೂರಕ ಪಾಠ 6ನೆಯ ಪೂರಕ ಪಾಠ ಪಂಡರಿಭಾಯಿ ಗುಣಸಾಗರಿ ಪಂಡರಿಭಾಯಿ ಎನ್ನುವಂತಹ ಪಾಠವನ್ನು ನಾವು ನೋಡೋಣ. ಪ್ರಸ್ತುತ ಈ ಪಾಠದಲ್ಲಿ ಅವರ ವ್ಯಕ್ತಿತ್ವ ಹೇಗಿತ್ತು, ಅವರ ಸ್ವಭಾವ ಹೇಗಿತ್ತು, ಅವರು ನಮ್ಮ ಭಾರತೀಯ ಚಲನಚಿತ್ರ ರಂಗದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆ ಹೇಗಿತ್ತು ಎಂಬುದನ್ನು ಸಂಪೂರ್ಣವಾಗಿ ನಾವು ಇಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಈ ಪ್ರಸ್ತುತ ಪೂರಕ ಪಾಠವನ್ನು ಡಾಕ್ಟರ್ ಜಯಮಾಲಾ ಎಂಬುವರು ಏನು ಮಾಡಿದ್ದಾರೆ, ರಚನೆಯನ್ನು ಮಾಡಿದ್ದಾರೆ. ಅವರು ಕೂಡ ಭಾರತ ಚಲನಚಿತ್ರರಂಗದ ಹೆಸರಾಂತ ನಟಿ ಅಂತಲೇ ಹೇಳ್ಬೋದು. ಜಯಮಾಲಾ ಅವರು, ಬನ್ನಿ ಅವ್ರ ಕವಿ ಪರಿಚಯವನ್ನು ಮಾಡಿಕೊಂಡು ಆಮೇಲೆ ಇಡೀ ಪೂರಕ ಪಾಠದ ಸಂಪೂರ್ಣ ಸಾರಾಂಶವನ್ನು ನಾವು ನೋಡೋಣ. ಪೂರಕ ಪಾಠ 6 ಗುಣಸಾಗರಿ ಪಂಡರಿಭಾಯಿ, ಡಾಕ್ಟರ್ ಜಯಮಾಲಾ. ಕೃತಿಕಾರರ ಪರಿಚಯ. ಹೆಸರಾಂತ ಚಲನಚಿತ್ರ ನಟಿ ಡಾಕ್ಟರ್ ಜಯಮಾಲಾ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರಿನಲ್ಲಿ 28/2/1959ರಲ್ಲಿ ಜನಿಸಿದರು. ನೋಡಿ, ಹೆಸರಾಂತ ಚಲನಚಿತ್ರ ನಟಿಯಾಗಿರ್ತಕ್ಕಂತಹ ಯಾರು, ಡಾಕ್ಟರ್ ಜಯಮಾಲಾ ಅವರು ಯಾವಾಗ ಜನಿಸ್ತಾರಪ್ಪ ಅಂತಂದ್ರೆ ಅವರು 1959ರಲ್ಲಿ ಫೆಬ್ರವರಿ ತಿಂಗಳಿನ 28ನೇ ತಾರೀಕಿನಿಂದ ಅವರೆಲ್ಲಿ ಜನಿಸ್ತಾರೆ, ದಕ್ಷಿಣ ಕನ್ನಡ ಜಿಲ್ಲೆಯ ಪಣಂಬೂರು ಅನ್ನುವಂತಹ ಒಂದು ಹಳ್ಳಿಯಲ್ಲಿ, ಒಂದು ಗ್ರಾಮದಲ್ಲಿ ಜನಿಸ್ತಾರೆ. ಕರ್ನಾಟಕ ರಾಜ್ಯ ನಿರಾಶ್ರಿತ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ ಈ ವಿಷಯದಡಿಯಲ್ಲಿ PhD ಪದವಿಯನ್ನು ಪಡೆದಿದ್ದಾರೆ. ಹೆಸರಾಂತ ನಮ್ಮ ಭಾರತೀಯ ಚಲನಚಿತ್ರರಂಗದ ನಟಿಯಾಗಿರ್ತಕ್ಕಂತಹ ಜಯಮಾಲಾ ಅವರು PhD ಅನ್ನುವಂಥ ಒಂದು ಪದವಿಯನ್ನು ಪಡ್ಕೊಂಡಿದ್ದಾರೆ. ಯಾವ ವಿಷಯದ ಮೇಲೆ ಪಡ್ಕೊಂಡಿದ್ದಾರಪ್ಪ ಅಂತಂದ್ರೆ ಅದು ಕರ್ನಾಟಕ ರಾಜ್ಯ ನಿರಾಶ್ರಿತರ ಮಹಿಳೆಯರ ಪುನರ್ವಸತಿ ಆಡಳಿತ ವ್ಯವಸ್ಥೆಯ ಒಂದು ಅಧ್ಯಯನ ಅನ್ನುವಂಥ ಒಂದು ವಿಷಯದಲ್ಲಿ ಪಡ್ಕೊಂಡಿದ್ದಾರೆ. ನಾಯಕಿಯಾಗಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾಗಿ, ರಾಜ್ಯ ಚಲನಚಿತ್ರ ಪ್ರಶಸ್ತಿ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ, ಕೇಂದ್ರ ಸರ್ಕಾರದ ಚಲನಚಿತ್ರ ಆಯ್ಕೆ ಸಮಿತಿಯ ಸದಸ್ಯರಾಗಿ, ಹೀಗೆ ವಿವಿಧ ವಲಯಗಳಲ್ಲಿ ಕರ್ತವ್ಯ ನಿರ್ವಹಿಸಿದ್ದಾರೆ. ನೋಡಿ ಎಷ್ಟೆಲ್ಲ ಸಾಧನೆಯನ್ನು ಮಾಡಿದಾರಪ್ಪ ಅಂತಂದರೆ ನಮ್ಮ ಜಯಮಾಲಾ ನಟಿಯವರು ಏನೇನು ಮಾಡಿದ್ದಾರೆ ನೋಡಿ. ಅವರು ಹಲವಾರು ಚಿತ್ರಗಳಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ನೀವು ಮಕ್ಕಳು ಇವರು ಸಿನಿಮಾಗಳನ್ನು ನೋಡಿರ್ಬೋದು. ತುಂಬ ಅದ್ಭುತವಾದಂತಹ ಪಾತ್ರ ಯಾವುದು, ಜಯಮಾಲಾ ನಟಿಯವರು. ಹೀಗಾಗಿ ಇವರು ಹೀಗಾಗಿ ತಮ್ಮದೇ ಆಗಿರ್ತಕ್ಕಂತಹ ಒಂದು ವೃತ್ತಿ ಜೀವನದಲ್ಲಿ ತುಂಬ ಹೆಸರನ್ನು ಪಡೆದುಕೊಂಡವರು. ಇವರು ರಾಜ್ಯ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿ, ಹಾಗೆ ರಾಜ್ಯ ಮತ್ತು ನಮ್ಮ ದೇಶಗಳಲ್ಲೂ ಕೂಡ ಇವರು ಎಲ್ಲ ಸದಸ್ಯರಾಗಿ, ಅಧ್ಯಕ್ಷರಾಗಿ ಏನು ಮಾಡಿದ್ದಾರೆ, ಚಲನಚಿತ್ರ ಮಂಡಳಿ ಅಧ್ಯಕ್ಷರಾಗಿ, ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಇವರ ಕೃತಿಗಳನ್ನು ನಾವು ನೋಡೋದಾದರೆ, ಅವರೇ ನಿರ್ಮಿಸಿ ನಟಿಸಿದ ತಾಯಿ ಸಾಹೇಬ ಚಿತ್ರಕ್ಕೆ ಸ್ವರ್ಣ ಕಮಲ ಪ್ರಶಸ್ತಿ, ಅಭಿನಯಕ್ಕೆ ವಿಶೇಷ ರಾಷ್ಟ್ರ ಪ್ರಶಸ್ತಿ, ಅತ್ಯುತ್ತಮ ನಟಿ, ಅತ್ಯುತ್ತಮ ಚಿತ್ರ ಫಿಲಮ್ ಫೇರ್ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳು ಲಭಿಸಿವೆ ನೋಡಿ. ಸ್ವತಃ ಅವರೇ ನಿರ್ದೇಶನ ಮಾಡಿ ಅದೇ ಸಿನಿಮಾದಲ್ಲಿ ತಾವೇ ನಾಯಕಿಯಾಗಿ ಮಾಡಿರ್ತಕ್ಕಂತಹ ಒಂದು ಸಿನಿಮಾ ಯಾವುದು, ತಾಯಿ ಸಾಹೇಬ. ಮಕ್ಕಳು ಇದನ್ನು TVಯಲ್ಲಿ ದೂರದರ್ಶನದಲ್ಲಿ ಹಾಕಿರ್ತಾರೆ ನೋಡಿ, ನಾನು ನೋಡಿದ್ದೀನಿ. ತುಂಬ ಅದ್ಭುತವಾದಂತಹ ಚಲನಚಿತ್ರ ಮೂವಿ. ನಿಮಗೂ ಕೂಡ ಇದನ್ನ ಹಾಕಿದಾಗ ಏನು ಮಾಡಿ, ಈ ಸಿನಿಮಾವನ್ನು ನೋಡಿ. ತುಂಬ ಅರ್ಥಗರ್ಭಿತವಾಗಿರ್ತಕ್ಕಂಥ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಮುಂದೆ ನೋಡಿ, ಅವರು ಬಂದಿರತಕ್ಕಂತಹ ಪ್ರಶಸ್ತಿಗಳು. ಅವರು ಅಭಿನಯಕ್ಕೆ ಸ್ವರ್ಣಕಮಲ ಪ್ರಶಸ್ತಿ ಬಂತು, ಆಮೇಲೆ ವಿಶೇಷ ರಾಷ್ಟ್ರ ಪ್ರಶಸ್ತಿ ಬಂತು, ಅತ್ಯುತ್ತಮ ನಟಿ ಪ್ರಶಸ್ತಿ ಬಂತು. ಅದಾದಮೇಲೆ ಇವರು ಅತ್ಯುತ್ತಮ ಚಿತ್ರ ಫಿಲಮ್ ಫೇರ್ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಯಾರು, ಡಾಕ್ಟರ್ ಜಯಮಾಲಾ ನಟಿಯವರು.
ಇದಲ್ಲದೆ ರಾಜೀವ್ ಗಾಂಧಿ ರಾಷ್ಟ್ರೀಯ ಸೌಹಾರ್ದ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ವಿ ಶಾಂತಾರಾಮ್ ಬಂಗಾರದ ಪದಕ, ಗ್ಲೋಬಲ್ ಮ್ಯಾನ್ ಪ್ರಶಸ್ತಿ, ಹೀಗೆ 10 ಹಲವು ಪ್ರಶಸ್ತಿಗಳನ್ನ ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ನೋಡಿ, ಇವರಿಗೆ ಬಂದಿರತಕ್ಕಂತಹ ಪ್ರಶಸ್ತಿಗಳು ತುಂಬ, ಹೌದಾ. ಇವರ ತಮ್ಮ ಸಾಧನೆಯಿಂದ ಹಲವಾರು ಪ್ರಶಸ್ತಿಗಳನ್ನ ಏನು ಮಾಡಿದ್ದಾರೆ, ಬಾಚಿಕೊಂಡಾರ. ಪ್ರಸ್ತುತ ಪಾಠವು ಡಾಕ್ಟರ್ ಜಯಮಾಲಾ ಅವರು ಬರೆದಿರುವ ಪಂಡರಿಬಾಯಿ ಕೃತಿಯ ಸಂಕ್ಷಿಪ್ತ ರೂಪವಾಗಿದೆ. ನೋಡಿ, ಪ್ರಸ್ತುತ ಪಾಠ ಏನಿಲ್ಲ, ಗುಣಸಾಗರಿ ಪಂಡರಿಬಾಯಿ ಅನ್ನುವಂಥ ಪಾಠವನ್ನು ಎಲ್ಲಿಂದ ಆಯ್ಕೆ ಮಾಡ್ಕೊಂಡಿದ್ದಾರಪ್ಪ ಅಂತಂದ್ರೆ, ಪಂಡರಿಬಾಯಿ ಅನ್ನುವಂಥ ಒಂದು ಕೃತಿಯನ್ನು ರಚನೆ ಮಾಡಿರ್ತಕ್ಕಂತಹ ಈ ಕೃತಿಯಿಂದ ಗುಣಸಾಗರಿ ಪಂಡರಿಬಾಯಿ ಅನ್ನುವಂಥ ಒಂದು ಪೂರಕ ಪಾಠವನ್ನು ಆಯ್ಕೆಯನ್ನು ಮಾಡ್ಕೊಂಡಿದ್ದಾರೆ. ಬನ್ನಿ ಮಕ್ಕಳೇ, ಈ ಪೂರಕ ಪಾಠದಲ್ಲಿರ್ತಕ್ಕಂತಹ ಗುಣಸಾಗರಿ ಪಂಡರಿಬಾಯಿ ಪಾಠದಲ್ಲಿ ಏನೇನಿದೆ ಎಂಬುದನ್ನು ನಾವೆಲ್ಲರೂ ನೋಡ್ಕೊಂಡು ಬರೋಣ. ಬನ್ನಿ. ಪೂರಕ ಪಾಠ 6, ಗುಣಸಾಗರಿ ಪಂಡರಿಬಾಯಿ. ಭಾರತೀಯ ಚಿತ್ರರಂಗವು ಎಂದೂ ಮರೆಯದ ನಟಿಯರಲ್ಲಿ ಪಂಡರಿಬಾಯಿ ಒಬ್ಬರು. ಈಕೆ ನಟಿ ಮಾತ್ರವಲ್ಲ, ಮಹಾನ್ ವ್ಯಕ್ತಿತ್ವವುಳ್ಳವರಾಗಿದ್ದರು. ಅವರ ಬದುಕು ಮೇಣದ ಬತ್ತಿಯ ರೂಪವನ್ನು ಹೋಲುತ್ತದೆ. ತಾನು ಉರಿದು ತನ್ನ ಸುತ್ತಲ ಲೋಕವನ್ನು ಬೆಳಕು ಮಾಡುವಂತೆ ಪಂಡರಿಬಾಯಿ ಅವರು ಬದುಕಿನ ಉದ್ದಕ್ಕೂ ದೊಡ್ಡ ಗುಣವನ್ನು ಮೆರೆದವರು. ಚಿತ್ರರಂಗದ ಉತ್ತುಂಗದಲ್ಲಿ ಇದ್ದಾಗಲೂ ಪಂಡರಿಬಾಯಿ ಸಾಮಾನ್ಯರಂತೆ ಬದುಕಿದವರು. ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನು ಮರೆಯದವರು. ದೇವರಲ್ಲಿ ಗಾಢವಾದ ನಂಬಿಕೆ ಹೊಂದಿದ್ದ ಪಂಡರಿಬಾಯಿ ದುಡಿಮೆಯಲ್ಲಿ ದೇವರನ್ನು ನಂಬಿ ಕಂಡವರು. ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಟಿಸುತ್ತಿದ್ದರು. ಮಾನವೀಯತೆಯನ್ನು ನಂಬಿದ್ದರೆ ಹೊರತು ಅದನ್ನು ಮಾತ್ರ ಅವರು ನಟಿಸಿದವರಲ್ಲ. ಆದ್ದರಿಂದಲೇ ಪಂಡರಿಬಾಯಿ ಎಂದರೆ ತಟ್ಟನೆ ನೆನಪಾಗುವುದು ಅಂತಃಕರಣ ತುಂಬಿದ ತಾಯಿಯ ಮುಖ. ನೋಡಿ, ಎಷ್ಟೊಂದು ಅರ್ಥಗರ್ಭಿತವಾದಂತಹ ಮಾತಲ್ಲ ಪಂಡರಿಬಾಯಿಯವರ ಬಗ್ಗೆ. ನೋಡಿ, ಈ ಮೊದಲನೇ ಪ್ಯಾರಾದಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಪಂಡರಿಬಾಯಿಯವರ ವ್ಯಕ್ತಿತ್ವ ಹೇಗಿತ್ತು ಅಂಥೇಳಿ ಇಲ್ಲಿ ನಮ್ಗೆ ಕವಿ ಲೇಖಕಿಯಾಗಿರ್ತಕ್ಕಂತಹ ಜಯಮಾಲಾ ಅವ್ರು ಏನು ಮಾಡ್ತಿದ್ದಾರೆ, ತಿಳಿಸ್ಕೊಡ್ತಾ ಇದ್ದಾರೆ. ಅವ್ರ ವ್ಯಕ್ತಿತ್ವ ಎಂಥದ್ದು, ಅವರು ಯಾವ ರೀತಿಯಾದಂತಹ ವ್ಯಕ್ತಿತ್ವವನ್ನು ಹೊಂದಿದ್ದರು ನಮ್ಮ ಭಾರತೀಯ ಚಲನಚಿತ್ರ ರಂಗದಲ್ಲಿ ಅಥವಾ ಸಿನಿಮಾ ರಂಗದಲ್ಲಿ ಎಂಬುವಂಥದ್ದನ್ನು ನಾವು ಮೊದಲನೇ ಪ್ಯಾರಾದಲ್ಲಿ ನೋಡ್ಬೋದು. ಭಾರತೀಯ ಚಿತ್ರರಂಗವು ಎಂದೂ ಮರೆಯದ ನಟಿಯರಲ್ಲಿ ಪಂಡರಿಬಾಯಿ ಒಬ್ಬರು. ನೋಡಿ, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳ್ತಾರೆ. ನಮ್ಮ ಭಾರತದ ಚಿತ್ರರಂಗವು ಎಂದೂ ಮರೆಯದಂತಹ ಒಂದು ಅದ್ಭುತ ಪ್ರತಿಭೆ, ಅಂತಹ ಅದ್ಭುತ ಪ್ರತಿಭೆ ವ್ಯಕ್ತಿತ್ವ ಅದು ಗುಣಸಾಗರಿ ಪಂಡರಿಬಾಯಿಯವರದ್ದು. ಈಕೆ ನಟಿ ಮಾತ್ರವಲ್ಲ, ಮಹಾನ್ ವ್ಯಕ್ತಿತ್ವವುಳ್ಳವರಾಗಿದ್ದರು. ನೋಡಿ, ಕೇವಲ ನಟಿ ಮಾತ್ರ ಆಗಿರಲಿಲ್ಲ, ಮಹಾನ್ ವ್ಯಕ್ತಿತ್ವ ಉಳ್ಳವರಾಗಿದ್ದರು. ಯಾಕಂದರೆ ಅಷ್ಟೊಂದು ಪ್ರತಿಭಾವಂತರು, ಜಾಣ್ಮೆಯಲ್ಲಿ, ಬುದ್ಧಿಯಲ್ಲಿ, ಪರೋಪಕಾರ ಗುಣಗಳಲ್ಲಿ, ಮಾತನಾಡುವ ಶೈಲಿ ಆಗಿರ್ಬೋದು, ಸಹಾಯ ಮಾಡುವ ಗುಣ ಆಗಿರ್ಬೋದು, ಆಮೇಲೆ ಸಿರಿವಂತಿಕೆ ಬಂದಾಗ ಹಿಗ್ಗದೆ, ಬಡತನ ಬಂದಾಗ ಕುಗ್ಗದೆ, ಎಲ್ಲವನ್ನೂ ಕೂಡ ಧೈರ್ಯದಿಂದ ಎದುರಿಸಿದಂತಹ ನಟಿ ಆಗಿದ್ದರು. ಅವರ ಬದುಕು ಮೇಣದ ಬತ್ತಿಯ ರೂಪವನ್ನು ಹೋಲುತ್ತದೆ. ನೋಡಿ, ಮೇಣದ ಬತ್ತಿಗೆ ಅವರ ಬದುಕನ್ನು ಹೋಲಿಕೆಯನ್ನು ಮಾಡಿ ಹೇಳ್ತಾ ಇದ್ದಾರೆ ಇಲ್ಲಿ. ಮೇಣದ ಬದುಕು ನೋಡಿ, ಮೇಣಬತ್ತಿ ನೋಡಿದಿರಲ್ವ ನೀವೆಲ್ಲರೂ, ಯಾವ ರೀತಿಯಾಗಿರುತ್ತೆ. ಮೇಣಬತ್ತಿ ತನ್ನನ್ನು ತಾನು ಸುಟ್ಟುಕೊಂಡ್ರು ಕೂಡ ಜಗತ್ತಿಗೆ ಏನು ಮಾಡುತ್ತೆ, ಬೆಳಕನ್ನು ಕೊಡುತ್ತೆ. ಇವರು ಕೂಡ ಮೇಣದ ಬತ್ತಿಯ ಬೆಳಕನ್ನು ಬತ್ತಿಯ ಥರ ಅಂತ ಹೇಳ್ತಾರೆ. ಅಂತಂದರೆ ಇವರಿಗೆ ಎಷ್ಟೇ ಕಷ್ಟಗಳಿದ್ದರೂ ಕೂಡ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ, ಆ ಭಗವಂತ ಅವರನ್ನು ಒಳ್ಳೆಯ ರೀತಿಯಾಗಿ ಇಡಲಿ, ಚೆನ್ನಾಗಿ ಅವರು ಆರೋಗ್ಯವಂತರಾಗಿ ಇಡಲಿ, ಅವ್ರ ಕುಟುಂಬವನ್ನು ಅಥವಾ ಅವ್ರ ಕಷ್ಟಗಳು ನಿವಾರಣೆ ಆಗುವಂತಹ ಒಂದು ಶಕ್ತಿ ಕೊಡಲಿ ಅಂಥೇಳಿ ಇನ್ನೊಬ್ಬರನ್ನು ಸದಾ ಹಾರೈಸುವಂಥ ವ್ಯಕ್ತಿತ್ವ ಯಾವುದು, ಪಂಡರಿಬಾಯಿಯವರದ್ದು. ತಾನೂರಿದು ತನ್ನ ಸುತ್ತಲ ಲೋಕವನ್ನು ಬೆಳಕು ಮಾಡುವಂತೆ ಪಂಡರಿಬಾಯಿ ಅವರು ಬದುಕಿನ ಉದ್ದಕ್ಕೂ ದೊಡ್ಡ ಗುಣವನ್ನು ಮೆರೆದವರು. ನೋಡಿ, ಮೇಣದ ಬತ್ತಿ ತಾನುರಿದು ತನ್ನ ಸುತ್ತಲೂ ಜಗತ್ತಿಗೆ ಯಾವ ರೀತಿಯ ಬೆಳಕನ್ನು ಕೊಡುತ್ತಲ್ಲ, ಅದೇ ರೀತಿಯಾಗಿ ಇವರು ಕೂಡ ಏನು, ತಾವು ತಮ್ಮ ಜೀವನದಲ್ಲಿ ಹಲವಾರು ಕಷ್ಟ ನಷ್ಟಗಳಿದ್ದರೂ ಕೂಡ ಇನ್ನೊಬ್ಬರ ಬದುಕು ಯಾವಾಗಲೂ ಹಸನಾಗಿರಲಿ, ಬೆಳಕಾಗಿರಲಿ ಅಂಥೇಳಿ ಒಳ್ಳೆಯ ಮನೋಭಾವನೆಯಿಂದ ಬಯಸಿದಂಥವರು ಅಂತ ಹೇಳ್ತಾರೆ ಇಲ್ಲಿ ಕವಿತ್ರಿಯವರು. ಚಿತ್ರರಂಗದ ಉತ್ತುಂಗದಲ್ಲಿದ್ದಾಗಲೂ ಪಂಡರಿಬಾಯಿ ಸಾಮಾನ್ಯರಂತೆ ಬದುಕಿದವರು. ನೋಡಿ, ಇವರು ನಮ್ಮ ಭಾರತೀಯ ಚಿತ್ರರಂಗ ಭಾರತೀಯ ಚಿತ್ರರಂಗದಲ್ಲಿ ಹೆಸರಾಂತ ನಟಿ ಯಾರ್ದಂತಂದರೆ ಒಂದು ಕಾಲದಲ್ಲಿ ಪಂಡರಿಬಾಯಿಯವರ ಹೆಸರು ಕೇಳಿ ಬರ್ತಿತ್ತಂತೆ. ಅಂತಹ ಸಂದರ್ಭದಲ್ಲೂ ಕೂಡ ಇವರೇನು ಮಾಡಿದರು, ತಮ್ಮ ವ್ಯಕ್ತಿತ್ವವನ್ನು ಸಾಮಾನ್ಯರಂತೆ
ತಮ್ಮ ವ್ಯಕ್ತಿತ್ವವನ್ನು ಇಟ್ಕೊಂಡವರು. ನಾನಿವತ್ತು ಇಡೀ ಭಾರತ ಚಿತ್ರರಂಗದಲ್ಲಿ ದೊಡ್ಡ ಫೇಮಸ್ ಆಗಿರುವ ನಟಿ ಅಂತ ಹೇಳಿ ಯಾವುದೇ ಅಹಂಕಾರ ಮನೋಭಾವನೆಯನ್ನು ತೋರದೆ ಕೂಡ ಎಲ್ಲರಲ್ಲೂ ಕೂಡ ಸರ್ವೇ ಸಾಮಾನ್ಯರಂತೆ ಬದುಕಿದವರು ಇವರಾಗಿದ್ದರು. ಸಿರಿ ಬಂದ ಕಾಲದಲ್ಲಿ ತಾನು ನಡೆದು ಬಂದ ಕಷ್ಟದ ದಾರಿಯನ್ನು ಮರೆಯದವರು. ನೋಡಿ, ಇವರು ಒಂದು ಕಾಲದಲ್ಲಿ ತುಂಬ ಹೆಸರಾಂತ ನಟಿ ಆದರೂ ಕೂಡ ಇವರು ಅಂಥ ಸಂದರ್ಭದಲ್ಲಿ ತನಗೆ ಶ್ರೀಮಂತಿಗೆ ಇದೆ ಅಥವಾ ತಾನು ತುಂಬ ಫೇಮಸ್ ಆಗಿದೆ ನಟಿ ಅಂಥೇಳಿ ಎಂದೂ ಕೂಡ ಇನ್ನೊಬ್ಬರ ಮುಂದೆ ಅಹಂಕಾರ ಮನೋಭಾವನೆಯನ್ನು ಅಥವಾ ಅಹಂಭಾವನೆಯನ್ನು ತೋರಿಸಿದವರು ಇವರಲ್ಲ. ತಾವು ಹಿಂದೆ ನಡೆದು ಬಂದಿರತಕ್ಕಂತಹ ಕಷ್ಟದ ದಾರಿಯನ್ನು ಎಂದೂ ಕೂಡ ಇವರು ಮರೆತವರಲ್ಲ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ದೇವರಲ್ಲಿ ಗಾಢವಾದ ನಂಬಿಕೆ ಹೊಂದಿದ್ದ ಪಂಡರಿಬಾಯಿ ದುಡಿಮೆಯಲ್ಲಿ ದೇವರನ್ನು ಕಂಡವರು. ನೋಡಿ, ದೇವರಂದರೆ ಇವರಿಗೆ ಅಪಾರ ಭಕ್ತಿ, ಎಲ್ಲದ ಪ್ರೀತಿ, ಯಾರು ಭಗವಂತ ಅಂದರೆ. ಆದರೂ ಕೂಡ ಅಷ್ಟೊಂದು ದೇವರಲ್ಲಿ ಅಪಾರವಾದ ನಂಬಿಕೆಯನ್ನು ಹೊಂದಿರತಕ್ಕಂತಹ ಇವರು ತಾವು ಮಾಡ್ತಕ್ಕಂತಹ ವೃತ್ತಿಯಲ್ಲಿ ಏನು ಮಾಡಿದರು, ಭಗವಂತನನ್ನು ದೇವರನ್ನು ಕಂಡವರು. ಅದನ್ನು ನಿಷ್ಕಲ್ಮಶ ಪ್ರೀತಿಯಿಂದ ಅವರು ಏನು ಮಾಡ್ತಿದ್ರು, ಆರಾಧನೆಯನ್ನು ಮಾಡುವಂಥವರು ಅವರಾಗಿದ್ದರು. ಸಿನಿಮಾ ಎಂಬ ಕನಸಿನ ಲೋಕದಲ್ಲಿ ನಡೆಸುತ್ತಿದ್ದರು. ನೋಡಿ, ಮೊದಲೇ ಈ ಗುಣಸಾಗರಿ ಪಂಡರಿಬಾಯಿ ಅವರ ವ್ಯಕ್ತಿತ್ವ ಸ್ಟಾರ್ಟ್ ಆಗೋದೇ ಭಾರತೀಯ ಚಿತ್ರರಂಗದಿಂದ, ಹೌದಾ? ಹೀಗಾಗಿ ಇವರು ಸಿನಿಮಾದಲ್ಲಿ ನಡೆಸುವಂಥ ಹೆಸರಾಂತ ಮೇರು ವ್ಯಕ್ತಿತ್ವ ಹೊಂದಿರತಕ್ಕಂಥ ನಟಿ ಇವರಾಗಿದ್ದರು. ಮಾನವೀಯತೆಯನ್ನು ನಂಬಿದ್ದರೆ ಹೊರತು ಅದನ್ನು ಮಾತ್ರ ಅವರು ನಟಿಸಿದವರಲ್ಲ. ನೋಡಿ, ಮಾನವೀಯತೆಯ ಗುಣಗಳನ್ನು, ಮೌಲ್ಯಗಳನ್ನು ಇವರು ತಮ್ಮಲ್ಲಿ ಯಾವಾಗಲೂ ಅಳವಡಿಸಿಕೊಂಡವರು. ಅಂತಹ ಫೇಮಸ್ ಆಗಿರ್ತಕ್ಕಂಥ ನಟಿ ಇವರಾಗಿದ್ದರು. ಹೀಗಾಗಿ ಮಾನವೀಯತೆಯ ಗುಣಗಳನ್ನು ಹೊಂದಿದವರು ಇವರಾಗಿದ್ದರು. ಆದ್ದರಿಂದಲೇ ಪಂಡರಿಬಾಯಿ ಎಂದರೆ ತಟ್ಟನೆ ನೆನಪಾಗುವುದು ಅಂತಃಕರಣ ತುಂಬಿದ ತಾಯಿ ಮುಖ. ನೋಡಿ, ಪಂಡರಿಬಾಯಿ ಅಂದ ತಕ್ಷಣ ಎಂದಿಯೂ ಕೂಡ ಚಿತ್ರರಂಗದಲ್ಲಿ ನೆನಪಾಗೋದು ತಾಯಿ ತುಂಬಿದ, ಅಂತಃಕರಣ ತುಂಬಿದ ತಾಯಿಯ ಮುಖ ಅಂತ ಹೇಳ್ತಾರೆ. ಅಷ್ಟೊಂದು ಪ್ರೀತಿ, ವಾತ್ಸಲ್ಯ, ಮಮತೆಯಿಂದ ಇರುವವರು, ಎಲ್ಲರನ್ನೂ ಕೂಡ ತಮ್ಮ ಮಕ್ಕಳಂತೆ ಪ್ರೀತಿಸುವವರು, ಎಲ್ಲರನ್ನೂ ಕೂಡ ತುಂಬ ಪ್ರೀತಿಯ ಆಧಾರದ ಭಾವನೆಯಿಂದ ಮಾತನಾಡಿಸುವವರು. ಹೀಗಾಗಿ ಇಂದಿಯೂ ಕೂಡ ನಮ್ಮ ತಾಯಿ ಆದವಳು ಮನೆಗೆ ಹೋದ ತಕ್ಷಣ ಅಷ್ಟೊಂದು ಪ್ರೀತಿ ಭಾವನೆಯಿಂದ ನಮ್ಮನ್ನು ಮಾತಾಡ್ತಾರೆ, ಎಷ್ಟೊಂದು ಆರಾಧನೆ ಮಾಡ್ತಾರಲ್ಲ, ಅದೇ ರೀತಿಯಾಗಿ ಆರಾಧನೆ ಅಂತಂದರೆ ಅಷ್ಟೊಂದು ಪ್ರೀತಿಸುವುದು ಅಂತ ಅರ್ಥ. ಹಾಗಾಗಿ ನಮಗೆ ಎಷ್ಟೊಂದು ಖುಷಿಯನ್ನು ವ್ಯಕ್ತಪಡಿಸ್ತಾರಲ್ಲ, ಅದೇ ರೀತಿಯಾಗಿ ಇವರು ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಪಂಡರಿಬಾಯಿ ಅಂದರೆ ಸಾಕು ಅಷ್ಟೊಂದು ಪ್ರೀತಿ ತುಂಬಿರ್ತಕ್ಕಂತಹ ವ್ಯಕ್ತಿತ್ವ ಇವ್ರದ್ದಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮುಂದಿನ ಭಾಗದಲ್ಲಿ ಏನು ಹೇಳ್ತಾರೆ ಅಂಥೇಳಿ ಮುಂದೆ ನೋಡಿ. ಈ ಮುಂದಿನ ಪ್ಯಾರಾದಲ್ಲಿ ನಾವು ಪಂಡರಿಬಾಯಿಯವರ ಬಾಲ್ಯದ ಜೀವನ ಹೇಗಿತ್ತು ಎಂಬುದನ್ನು ನಾವು ನೋಡ್ಬೋದಾಗಿದೆ. ಪಂಡರಿಬಾಯಿ 1928 ಸೆಪ್ಟೆಂಬರ್ 18ರಂದು ಭಟ್ಕಳದಲ್ಲಿ ಜನಿಸಿದರು. ತಂದೆ ರಂಗರಾವ್ ಮತ್ತು ತಾಯಿ ಕಾವೇರಿಬಾಯಿ. ಈ ದಂಪತಿಗಳಿಗೆ 18 ಜನ ಮಕ್ಕಳು. ಅವರಲ್ಲಿ ಪಂಡರಿಬಾಯಿ 6ನೇಯವರು. ಪಂಡರಿಬಾಯಿಯವರ ಮೂಲ ಹೆಸರು ಗೀತಾ. ಪಂಡರಾಪುರದ ಪಂಡರಿನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಹೊಂದಿದ್ದ ರಂಗರಾವ್ ಗೀತಾ ಎನ್ನುವ ಮಗಳ ಹೆಸರನ್ನು ಪಂಡರಿಬಾಯಿ ಎಂದು ಬದಲಿಸಿದರು. ಪಂಡರಿಬಾಯಿಯವರ ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನವಿತ್ತು. ತೊಡಲು ಕೇವಲ 2 ಬಟ್ಟೆ ಇದ್ದವಂತೆ. ತಂದೆ ಹರಿದಾಸರಾಗಿ ಮತ್ತು ತಾಯಿ ಶಾಲಾ ಶಿಕ್ಷಕಿಯಾಗಿ ದುಡಿದು ಈ ದೊಡ್ಡ ಕುಟುಂಬವನ್ನು ಸಾಕಬೇಕಿತ್ತು. ಆದರೆ ಶ್ರದ್ಧಾಭಕ್ತಿಗಳನ್ನು ಮಾತ್ರ ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪರಿಪಾಲಿಸುತ್ತಿತ್ತು. ಚಿಕ್ಕಂದಿನಿಂದಲೇ ಪಂಡರಿಬಾಯಿಯವರಿಗೆ ಸಂಗೀತದ ಅಭ್ಯಾಸವಾಗಿತ್ತು. ಹರಿಕತೆ ಮಾಡುವುದನ್ನು ಹಾಗೂ ಕೀರ್ತನೆ ಹಾಡುವುದನ್ನು ಇವರು ಕಲಿತಿದ್ದರು. ಮನೆಯಲ್ಲಿ ಇದ್ದ ಸೃಜನಶೀಲ ವಾತಾವರಣ ಪಂಡರಿಬಾಯಿಯವರ ಕಲಾವಿದೆಯ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ನೋಡಿ, ಪಂಡರಿಬಾಯಿಯವರ ಬಾಲ್ಯದ ಜೀವನ ಹೇಗಿತ್ತಪ್ಪ ಅಂತಂದರೆ ನೋಡಿ, ಪಂಡರಿಬಾಯಿ 1928 ಜನವರಿ 18ರಂದು ಭಟ್ಕಳದಲ್ಲಿ ಜನಿಸಿದರು. ತಂದೆ ರಂಗರಾವ್, ತಾಯಿ ಕಾವೇರಿಬಾಯಿ. ನೋಡಿ, ಇವರು ತಂದೆ ರಂಗರಾವ್ ಮತ್ತು ತಾಯಿ ಕಾವೇರಿಬಾಯಿಯವರ ಈ ದಂಪತಿಗಳಿಗೆ ಒಬ್ಬಳು ಮಗಳು ಜನಿಸ್ತಾಳೆ. ಅವಳ ಹೆಸರೇನು ಪಂಡರಿಬಾಯಿ ಅಂತೇಳಿ, ಹೌದಾ? 1928 ಸೆಪ್ಟೆಂಬರ್ 18ರಂದು ಇವರು ಭಟ್ಕಳದಲ್ಲಿ ಜನಿಸ್ತಾರೆ. ಈ ದಂಪತಿಗಳಿಗೆ 18 ಜನ ಮಕ್ಕಳು. ನೋಡಿ, ಪಂಡರಿಬಾಯಿಯವರು 18 ಜನ ಮಕ್ಕಳಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಯಾರು? ಪಂಡರಿಬಾಯಿಯವರು ಕೂಡ ಒಬ್ಬರು ಆಗಿದ್ದರು. ಅವರ ತಂದೆಯವರಿಗೆ ಎಷ್ಟು ಜನ ಮಕ್ಕಳೇ? 18 ಜನ ಮಕ್ಕಳು. ಅವರಲ್ಲಿ ಪಂಡರಿಬಾಯಿ 6ನೇಯವರು. ನೋಡಿ, ಎಷ್ಟನೇ ಕೂಸು ಇವರು? 6ನೇ ಕೂಸು, ಹೌದಾ?
ಪಂಡರೀಬಾಯಿಯವರು ಬಾಲ್ಯದ ಜೀವನ ಹೇಗಿತ್ತು ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ಕವಯಿತ್ರಿಯವರು. ಅವರ ತಂದೆ ರಂಗರಾವ್ ಮತ್ತು ತಾಯಿ ಕಾವೇರಿಬಾಯಿಯವರಿಗೆ 18 ಜನ ಮಕ್ಕಳು. ಆ 18 ಜನರಲ್ಲಿ ಇವರು 6ನೇಯವರು ಆಗಿದ್ದರು. ಅವರಲ್ಲಿ ಇವರೆಷ್ಟು 6ನೇಯವರು. ಪಂಡರೀಬಾಯಿಯವರ ಮೂಲ ಹೆಸರು ಗೀತಾ. ನೋಡಿ, ಇವರ ಪಂಡರೀಬಾಯಿಯವರ ಮೂಲ ಹೆಸರು ಏನಾಗಿತ್ತು? ಗೀತಾ ಅನ್ನುವಂಥ ಒಂದು ಹೆಸರನ್ನು ಇವರು ಹೊಂದಿದ್ದರು. ಪಂಢರಾಪುರದ ಪಂಡರಿನಾಥನಲ್ಲಿ ಅತೀವ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಹೊಂದಿದ್ದ ರಂಗರಾವ್ ಗೀತಾ ಎನ್ನುವ ಮಗಳ ಹೆಸರನ್ನು ಪಂಡರೀಬಾಯಿ ಎಂದು ಬದಲಿಸಿದರು. ನೋಡಿ, ಇವರ ತಂದೆಯಾಗಿರ್ತಕ್ಕಂತಹ ರಂಗರಾವ್ ಅವರು ಪಂಢರಾಪುರದ ವಿಠೋಬ, ನಾವೆಲ್ಲ ವಿಠೋಬ ಅಂತ ಹೇಳಿ ಕರಿತೀವಿ, ಆ ಪಂಡರೀನಾಥನಲ್ಲಿ ಅಪಾರವಾದಂತಹ ಶ್ರದ್ಧೆ ಭಕ್ತಿಯನ್ನು ಉಳ್ಳವರಾಗಿದ್ದರು. ಆ ಭಗವಂತನನ್ನು ಯಾವಾಗಲೂ ಸ್ಮರಿಸುತ್ತಿದ್ದರು. ಹೀಗಾಗಿ ಆತನ ಮೇಲೆ ಇಟ್ಟಿರ್ತಕ್ಕಂತಹ ಅತಿಯಾದಂತಹ ನಂಬಿಕೆ, ಪ್ರೀತಿ, ವಿಶ್ವಾಸ, ಶ್ರದ್ಧೆ, ಭಕ್ತಿಯಿಂದಾಗಿ ತಮ್ಮ ಮಗಳ ಹೆಸರು ಗೀತಾ ಇದ್ದುದನ್ನು ಪಂಡರೀಬಾಯಿ ಅಂಥೇಳಿ ಇವರು ಬದಲಾವಣೆಯನ್ನು ಮಾಡಿದರು. ಪಂಡರೀಬಾಯಿಯವರ ಬಾಲ್ಯದಲ್ಲಿ ಕಿತ್ತು ತಿನ್ನುವ ಬಡತನ ಇತ್ತು. ನೋಡಿ, ಇವರ ಬಾಲ್ಯದಲ್ಲಿ ಎಂಥ ಬಡತನ ಇತ್ತಪ್ಪ ಅಂತಂದ್ರೆ ಕಿತ್ತು ತಿನ್ನುವಂತಹ ಒಂದು ಬಡತನ ಇತ್ತು. ಅಂದರೆ ಕಿತ್ತು ತಿನ್ನುವ ಬಡತನ ಅಂತಂದರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ತುಂಬ ಕಷ್ಟಪಡಬೇಕಾಗಿತ್ತು ಅಂದಿನ ವಾತಾವರಣ. ಇವರ ಮನೆಯ ಕುಟುಂಬ ಪರಿಸ್ಥಿತಿ ಆ ರೀತಿಯಾಗಿ ಇತ್ತು. ತೊಡಲು ಕೇವಲ 2 ಬಟ್ಟೆ ಇದ್ದವಂತೆ. ನೋಡಿ, ಎಷ್ಟೊಂದು ಬಡತನ ಇತ್ತಪ್ಪ ಅಂದ್ರೆ ಅವರು ತೊಡಲಿಕ್ಕೆ ಕೂಡ 2 ಜೊತೆ ಬಟ್ಟೆ ಇದ್ವಂತೆ. ತಂದೆ ಹರಿದಾಸರಾಗಿ ಮತ್ತು ತಾಯಿ ಶಾಲಾ ಶಿಕ್ಷಕಿಯಾಗಿ ದುಡಿದು ಈ ದೊಡ್ಡ ಕುಟುಂಬವನ್ನು ಸಾಕಬೇಕಿತ್ತು. ನೋಡಿ, ಹರಿದಾಸರಾಗಿ ತಂದೆ ರಂಗರಾವ್ ಹರಿದಾಸರಂದು ಕೀರ್ತನೆಗಳನ್ನು ಹಾಡುವವರು. ಇವರಿಗೆ ನಾವು ಹರಿದಾಸರು ಅಂತ ಕರಿತೀವಿ. ಇವರು ಮತ್ತು ಇವರ ತಾಯಿ ಶಿಕ್ಷಕಿಯಾಗಿ ಏನು ಮಾಡಬೇಕಾಗಿತ್ತು? ಇಡೀ ದೊಡ್ಡ ಕುಟುಂಬವನ್ನು, ಇಡೀ ಕುಟುಂಬದ ಜವಾಬ್ದಾರಿಯನ್ನು ಇವರು ಹೊರಬೇಕಾಗಿತ್ತು. ಆದರೆ ಶ್ರದ್ಧಾಭಕ್ತಿಗಳನ್ನು ಮಾತ್ರ ಈ ಕುಟುಂಬ ಅತ್ಯಂತ ಶಿಸ್ತಿನಿಂದ ಪರಿಪಾಲಿಸುತ್ತಿತ್ತು. ನೋಡಿ, ಉಣ್ಲಿಕ್ಕೆ ತಿನ್ನಲಿಕ್ಕೆ ಬಡತನವಿತ್ತು, ಆದರೆ ದೇವರಲ್ಲಿ ಶ್ರದ್ಧೆಯನ್ನು ಕೊಡುವುದರಲ್ಲಾಗಿರ್ಬೋದು, ಪ್ರೀತಿ ವಿಶ್ವಾಸದಲ್ಲಾಗಿರಬಹುದು, ಭಗವಂತನನ್ನು ಜಪನೆ ಮಾಡುವುದರಲ್ಲಾಗಿರ್ಬೋದು, ಯಾವುದೇ ರೀತಿ ಕೊರತೆ ಕಂಡು ಬಂದಿರಲಿಲ್ಲವಂತೆ. ಅಷ್ಟೊಂದು ಶ್ರದ್ಧಾಭಕ್ತಿಯನ್ನು ಉಳ್ಳಂತಹ ಒಂದು ದೊಡ್ಡ ಕುಟುಂಬ ಇವರದಾಗಿತ್ತು. ಚಿಕ್ಕಂದಿನಿಂದಲೇ ಪಂಡರೀಬಾಯಿಯವರಿಗೆ ಸಂಗೀತದ ಅಭ್ಯಾಸವಾಗಿತ್ತು. ನೋಡಿ, ಚಿಕ್ಕ ವಯಸ್ಸಿನಿಂದ ಕೂಡ ಇವರಿಗೆ ಪಂಡರೀಬಾಯಿಯವರಿಗೆ ಏನಾಗಿತ್ತು? ಸಂಗೀತದ ಅಭ್ಯಾಸಗಳನ್ನು ಹೇಳ್ತಾ ಇದ್ದರು. ಹರಿಕತೆ ಮಾಡುವುದನ್ನು ಹಾಗೂ ಕೀರ್ತನೆ ಹಾಡುವುದನ್ನು ಇವರು ಕಲ್ತಿದ್ದರು. ನೋಡಿ, ಹರಿಕತೆಯನ್ನು ಮಾಡುವುದಾಗಿರಬಹುದು ಅಥವಾ ಕೀರ್ತನೆ ಹಾಡುವುದನ್ನು ಪಂಡರೀಬಾಯಿಯವರು ಚಿಕ್ಕ ವಯಸ್ಸಿನಿಂದಲೇ ಕಲ್ತಿದ್ದರು. ಕಾರಣ ಏನು ಹೇಳಿ, ಇವರ ತಂದೆ ಹರಿಕತೆಗಳನ್ನು ಅಥವಾ ಕೀರ್ತನೆಗಳನ್ನು ಹಾಡುವವರಾಗಿದ್ದರು. ಹೀಗಾಗಿ ಅವರಿಂದನೇ ಇವರೇನು ಮಾಡಿದ್ರು? ಅವುಗಳನ್ನು ಕಲ್ತಿದ್ದರು. ಮನೆಯಲ್ಲಿದ್ದ ಸೃಜನಶೀಲ ವಾತಾವರಣ ಪಂಡರೀಬಾಯಿಯವರ ಕಲಾವಿದೆ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತ್ತು. ನೋಡಿ, ಇವರ ಮನೆತನದಲ್ಲಿರ್ತಕ್ಕಂತಹ ಅತ್ಯಂತ ಶ್ರದ್ಧಾಭಕ್ತಿ ಉಳ್ಳಂತಹ ಒಂದು ಕುಟುಂಬ, ಸೃಜನಶೀಲ ಕುಟುಂಬ. ಹೀಗಾಗಿ ಏನಾಗಿತ್ತು ಅಂತಂದರೆ ಇವರ ಕಲಾವಿದೆ ಅಂತಂದರೆ ಇವರೊಬ್ಬರು ಫೇಮಸ್ ನಟಿ ಅಥವಾ ಭಾರತೀಯ ಚಿತ್ರರಂಗ ಕಂಡಂತಹ ಮೇರು ನಟಿ ಆಗಲಿಕ್ಕೆ ಅವರ ಮನೆಯ ವಾತಾವರಣವೇ ಪ್ರಮುಖ ಪಾತ್ರವನ್ನು ವಹಿಸ್ತು ಅಂತೇಳಿ ಹೇಳ್ತಾರೆ. ಮಹಾರಾಜರ ಆಳ್ವಿಕೆ ಕಾಲದಲ್ಲಿ ಮೈಸೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕೇಂದ್ರವಾಗಿತ್ತು. ತುತ್ತಿನ ಚೀಲ ತುಂಬಿಸುವ ಸಲುವಾಗಿ ರಂಗರಾವ್ ಕುಟುಂಬ 1940ರ ಸುಮಾರಿಗೆ ಮೈಸೂರಿಗೆ ಸ್ಥಳಾಂತರಗೊಂಡಿತ್ತು. ಆ ದಿನಗಳಲ್ಲಿ ಪಂಡರೀಬಾಯಿ ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಡುತ್ತಿದ್ದರು. ಪಂಡರೀಬಾಯಿಯವರ ಅಣ್ಣ ವಿಮಲಾನಂದ ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿ ಸ್ಥಾಪಿಸಿ ನಾಟಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಕುಟುಂಬ ಪೋಷಣೆಯ ಹೊಣೆಯನ್ನು ನಿರ್ವಹಿಸುತ್ತಿದ್ದರು. ಈ ದಿನಗಳಲ್ಲಿ ಪಂಡರೀಬಾಯಿ ಮಹಾರಾಜರ ಸಮ್ಮುಖದಲ್ಲಿ ಕೀರ್ತನೆಯನ್ನು ಹಾಡಿ ಸೈ ಎನಿಸಿಕೊಂಡಿದ್ದರು. ಇಂತಹ ದಿನಗಳಲ್ಲಿ ಪಂಡರೀಬಾಯಿಯವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು. ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳುಹಿಸಿದಳು. ನಾಟಕದ ಟಿಕೆಟುಗಳು ಪೂರ್ತಿ ಮಾರಾಟವಾಗಿದ್ದವು. ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ಆ ಪಾತ್ರವನ್ನು ತಂಗಿ ಪಂಡರೀಬಾಯಿ ಕೈಲಿ ಏಕೆ ಮಾಡಿಸಬಾರದು ಎಂಬ ಆಲೋಚನೆ ಅಣ್ಣ ವಿಮಲಾನಂದನಿಗೆ ಬಂತು. ಇದು ದೈವವಿಚ್ಛೆ ಎಂಬುದು ಪಂಡರೀಬಾಯಿಯವರ ನಂಬಿಕೆ. ಇಲ್ಲದೆ ಹೋಗಿದ್ದರೆ ಕಟು ಸಂಪ್ರದಾಯವಾದಿಯಾಗಿದ್ದ ರಂಗರಾವ್ ಅಂದು ಮಗಳಿಗೆ ಬಣ್ಣ ಹಚ್ಚಿಕೊಳ್ಳಲು ಒಪ್ಪಿಗೆ ಕೊಡುತ್ತಿದ್ದರೆ. ನೋಡಿ, ಇದರಲ್ಲಿ
ಪಂಡರೀಬಾಯಿಯವರ ಯಾವುದು ವೃತ್ತಿ ಜೀವನ ಹೇಗೆ ಆರಂಭವಾಯಿತು ಎಂಬುದರ ಬಗ್ಗೆ ಹೇಳ್ತಾ ಇದ್ದಾರೆ. ಮಹಾರಾಜರ ಆಳ್ವಿಕೆಯ ಕಾಲದಲ್ಲಿ ಮೈಸೂರು ಕಲಾವಿದರಿಗೆ ಪ್ರೋತ್ಸಾಹ ನೀಡುವ ಕೇಂದ್ರವಾಗಿತ್ತು. ಮೈಸೂರು ನೋಡಿ, ಆಗಿನ ಕಾಲದಲ್ಲಿ ಮೈಸೂರು ರಾಜ್ಯವನ್ನು ಮೈಸೂರು ಮಹಾರಾಜರು ಆಳ್ವಿಕೆಯನ್ನು ಮಾಡ್ತಾಯಿದ್ರು. ಆಗ ಅಲ್ಲಿರ್ತಕ್ಕಂತಹ ಹಲವಾರು ಕಲಾವಿದರಿಗೆ ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಮಹಾರಾಜರು ಪ್ರೋತ್ಸಾಹ ಧನವನ್ನು ನೀಡುವಂಥ ಒಂದು ಕೇಂದ್ರ ಆಗಿತ್ತು. ಅಂದರೆ ಎಲ್ಲರಿಗೂ ಸಪೋರ್ಟನ್ನು ಮಾಡ್ತಾಯಿದ್ರು, ಅವರಿಗೆ ಪ್ರೋತ್ಸಾಹ ಧನವನ್ನು ಅವರು ಮಾಡಿರ್ತಕ್ಕಂತಹ ಅವ್ರ ಸಾಧನೆಗೆ ಪ್ರೋತ್ಸಾಹ ಧನವನ್ನು ಕೊಡ್ತಾಯಿದ್ರು. ತುತ್ತಿನ ಚೀಲ ತುಂಬಿಸುವ ಸಲುವಾಗಿ ರಂಗರಾವ್ ಕುಟುಂಬ 1940ರ ಸುಮಾರಿಗೆ ಮೈಸೂರಿಗೆ ಸ್ಥಳಾಂತರಗೊಂಡಿತ್ತು. ನೋಡಿ, ತುತ್ತಿನ ಚೀಲ ಅಂದರೆ ಹೊಟ್ಟೆಯ ಚೀಲ, ಅಂದರೆ ಒಂದು ಹೊತ್ತಿನ ಊಟಕ್ಕೂ ಕೂಡ ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಂತಹ ಕುಟುಂಬ ಆಗಿತ್ತು. ಹೀಗಾಗಿ ಅವರೇನು ಮಾಡಿದ್ರು, ತಾವು ಇರ್ತಕ್ಕಂತಹ ಊರನ್ನು ಬಿಟ್ಟು ಮೈಸೂರಿಗೆ ಬಂದು ಉಳಿದ್ರು. ಆ ದಿನಗಳಲ್ಲಿ ಪಂಡರೀಬಾಯಿ ಬಾಲ್ಯ ಕಳೆದು ಯೌವನಕ್ಕೆ ಕಾಲಿಡ್ತಾಯಿದ್ರು. ಅಂತಹ ದಿನ ಯಾವಾಗ ಇವರು ಮೈಸೂರಿಗೆ ಬಂದ್ರಲ್ಲ, ಅವಾಗ ಪಂಡರೀಬಾಯಿಯವರು ತಮ್ಮ ಬಾಲ್ಯ ಜೀವನವನ್ನು ಮುಗಿಸ್ಕೊಂಡು ಯೌವನಾವಸ್ಥೆಗೆ ಬಂದಂಥ ಒಂದು ಸನ್ನಿವೇಶ ಆಗಿತ್ತು. ಪಂಡರೀಬಾಯಿಯವರ ಅಣ್ಣ ವಿಮಲಾನಂದ ಆದರ್ಶ ನಾಟಕ ಸಂಘ ಎಂಬ ನಾಟಕ ಕಂಪನಿ ಸ್ಥಾಪಿಸಿ ನಾಟಕಗಳನ್ನು ಪ್ರದರ್ಶನ ಮಾಡುವ ಮೂಲಕ ಕುಟುಂಬ ಪೋಷಣೆಯ ಹೊಣೆಯನ್ನು ನಿರ್ವಹಿಸುತ್ತಿದ್ದರು. ನೋಡಿ, ಈ ಪಂಡರೀಬಾಯಿಯವರ ಅಣ್ಣನಾಗಿರ್ತಕ್ಕಂಥ ವಿಮಲಾನಂದ ಆದರ್ಶ ನಾಟಕ ಸಂಘ ಅನ್ನುವಂಥ ನಾಟಕ ಕಂಪನಿಯನ್ನು ಸ್ಥಾಪನೆ ಮಾಡಿದ. ಅದರಿಂದ ಆತ ನಾಟಕಗಳನ್ನು ಪ್ರದರ್ಶನ ಮಾಡುವುದರ ಮುಖಾಂತರ ಆ ಕುಟುಂಬದ ಸಂಪೂರ್ಣ ಪೋಷಣೆ ಜವಾಬ್ದಾರಿಯನ್ನು ಆತ ನಿರ್ವಹಿಸ್ತಾ ಇದ್ದ. ಈ ದಿನಗಳಲ್ಲೇ ಪಂಡರೀಬಾಯಿ ಮಹಾರಾಜರ ಸಮ್ಮುಖದಲ್ಲಿ ಕೀರ್ತನೆಯನ್ನು ಹಾಡಿ ಸೈ ಎನಿಸಿಕೊಂಡಿದ್ದರು. ನೋಡಿ, ಇವರು ಚಿಕ್ಕ ವಯಸ್ಸಿನಲ್ಲಿ ತಮ್ಮ ತಂದೆಯಿಂದ ಬಳುವಳಿಗೆ ಬಂದಿರತಕ್ಕಂತಹ ಕೀರ್ತನೆಗಳನ್ನು ಹಾಡನ್ನು ಇವರು ಹರಿದಾಸರ ಹಾಡನ್ನು ಹಾಡಲಿಕ್ಕೆ ಕಲ್ತಿದ್ರು. ಹೀಗಾಗಿ ಏನು ಮಾಡಿದರು, ಮುಂದೊಂದು ದಿನ ಅದು ಮಹಾರಾಜರ ಸಮ್ಮುಖದಲ್ಲಿ ಇವರು ಯಾವಾಗ ಮೈಸೂರಿಗೆ ಬಂದು ಉಳಿದ್ರಲ್ಲ, ಆವಾಗ ಮಹಾರಾಜರ ಸಮ್ಮುಖದಲ್ಲಿ ಏನು ಮಾಡಿದ್ರಪ್ಪ ಅಂತಂದರೆ ಕೀರ್ತನೆಯನ್ನು ಹಾಡಿ ಸೈ ಎನಿಸಿಕೊಂಡಿದ್ದರು. ಇಂತಹ ದಿನಗಳಲ್ಲಿ ಪಂಡರೀಬಾಯಿಯವರಿಗೆ ಆಕಸ್ಮಿಕವಾಗಿ ಮುದುಕನ ಮದುವೆ ನಾಟಕದಲ್ಲಿ ಬಣ್ಣ ಹಚ್ಚುವ ಸನ್ನಿವೇಶ ಎದುರಾಯಿತು. ನೋಡಿ, ಅವಾಗ ಇಂತಹ ಸಂದರ್ಭದಲ್ಲಿ ಏನಾಯಿತು, ಮುದುಕನ ಮದುವೆ ಅಂತ ಒಂದು ನಾಟಕವನ್ನು ಮಾಡ್ತಾಯಿದ್ರು. ಆ ನಾಟಕದಲ್ಲಿ ಆಕಸ್ಮಿಕವಾಗಿ ಇವ್ರಿಗೇನಾಯಿತು, ಒಂದು ಚಾನ್ಸ್ ಬಂದು ಒದಗಿತು, ಬಣ್ಣ ಹಚ್ಚುವಂಥ ಸನ್ನಿವೇಶ ಬಂದು ಎದುರಾಯಿತು. ಆದರ್ಶ ನಾಟಕ ಸಂಘ ಪ್ರದರ್ಶಿಸುತ್ತಿದ್ದ ನಾಟಕದಲ್ಲಿ ಅಭಿನಯಿಸುತ್ತಿದ್ದ ನಟಿ ಇನ್ನೇನು ನಾಟಕ ಆರಂಭಕ್ಕೆ ಅರ್ಧ ಗಂಟೆ ಬಾಕಿ ಇರುವಾಗ ಬರುವುದಿಲ್ಲ ಎಂಬ ವಾರ್ತೆ ಕಳಿಸಿದಳು. ನೋಡಿ, ಇನ್ನೇನು ನಾಟಕ ಪ್ರಾರಂಭ ಆಗಲಿಕ್ಕೆ ಅರ್ಧ ಗಂಟೆ ಅಷ್ಟು ಐತಿ, ಎಲ್ಲ ಪ್ರೇಕ್ಷಕರು ವೀಕ್ಷಕರು ಎಲ್ಲರೂ ಕೂಡ ಬಂದು ಕೂತಿದ್ದಾರೆ. ಆವಾಗ ಏನು ಮಾಡಿಬಿಟ್ರು, ಆ ನಾಟಕದಲ್ಲಿ ಅಭಿನಯ ಮಾಡ್ತಕ್ಕಂತಹ ನಟಿ ಇನ್ನೇನು ಒಂದು ಅರ್ಧ ಗಂಟೆ ಆಯಿತು, ನಾನು ಬರುವುದಿಲ್ಲ ಅಂಥೇಳಿ ಏನೋ ಒಂದು ನ್ಯೂಸನ್ನು ಅಥವಾ ಸುದ್ದಿಯನ್ನು, ವಾರ್ತೆ ಅಂದರೆ ಸುದ್ದಿಯನ್ನು ಅವಳು ಕಳಿಸ್ತಾಳ. ನಾಟಕದ ಟಿಕೆಟುಗಳು ಪೂರ್ತಿ ಮಾರಾಟವಾಗಿದ್ದವು. ನೋಡಿ, ಆವಾಗ ಈ ನಾಟಕವನ್ನು ನಡೆಸ್ತಾ ಇದ್ದ ಸಂಘವನ್ನು ನಡೆಸ್ತಾ ಇದ್ದಿಲ್ಲ ಅವರನ್ನು ವಿಮಲಾನಂದ ನಡೆಸ್ತಕ್ಕಂತಹ ನಾಟಕದಲ್ಲಿ ಆ ನಟಿ ಬರೋದಿಲ್ಲ ಅಂತ ಸಡನ್ನಾಗಿ ಒಂದು ನ್ಯೂಸನ್ನು ಕಳಿಸಿದಾಗ ಅವ್ರಿಗೆ ಏನು ಮಾಡ್ಬೇಕಂದ್ರೆ ದಿಕ್ಕೇ ತೋರಿಸ್ದಂಗೆ ಆಯಿತು. ಆವಾಗ ಅಲ್ಲಿ ಏನು ನಾವು ನೋಡಿದರೆ ಜನರಿಗೆ ಹೇಳ್ಬೇಕಂದ್ರೆ ಎಲ್ಲ ನಾಟಕದ ಟಿಕೆಟ್ಗಳೆಲ್ಲೋ ಸೇಲ್ ಆಗಿಬಿಟ್ಟವು ಆಲ್ರೆಡಿ. ನೋಡಿ, ಮುಂದೇನಾಗುತ್ತೆ, ನಾಟಕ ನಿಂತರೆ ಬಹುದೊಡ್ಡ ಕಷ್ಟಕ್ಕೆ ಕುಟುಂಬ ಸಿಕ್ಕಿಕೊಳ್ಳುತ್ತಿತ್ತು. ಒಂದು ವೇಳೆ ಏನಾರ ನಾಟಕ ನಿಂತೋಗ್ಬಿಟ್ರು ಅಥವಾ ಹಿಂಗೆ ನಟಿ ಬರೋದಿಲ್ಲ, ಹಿಂಗೆ ಕ್ಯಾನ್ಸಲ್ ಆಗೈತೆ ಅಂತ ಹೇಳಿದರೆ ಬಹುದೊಡ್ಡಂತಹ ಒಂದು ಕಷ್ಟವನ್ನು ಇಡೀ ಕುಟುಂಬ ಎದುರಿಸಬೇಕಾಗಿತ್ತು. ಆ ಪಾತ್ರವನ್ನು ತಂಗಿ ಪಂಡರೀಬಾಯಿ ಕೈಲಿ ಏಕೆ ಮಾಡಿಸಬಾರದು ಎಂಬ ಆಲೋಚನೆ ಅಣ್ಣ ವಿಮಲಾನಂದನಿಗೆ ಬಂತು. ಆವಾಗ ಯೌವನಾವಸ್ಥೆಗೆ ಆಗ ತಾನೇ ಕಾಲಿಡ್ತಕ್ಕಂತಹ ಪಂಡರೀಬಾಯಿಯನ್ನು ನೋಡಿದಂಥ ಅವರ ಅಣ್ಣ ಏನು ಮಾಡಿಬಿಟ್ಟ, ಈ ಪಾತ್ರವನ್ನು ತನ್ನ ತಂಗಿ ಪಂಡರೀಬಾಯಿ ಕೈಯಿಂದ ಯಾಕೆ ಮಾಡಿಸ್ಬಾರ್ದು ಅನ್ನುವಂಥ ಒಂದು ಯೋಚನೆಯನ್ನು ಆತ ಮಾಡ್ತಾನ. ಇದು ದೈವ ಇಚ್ಛೆ ಎಂಬುದು ಪಂಡರೀಬಾಯಿಯವರ ನಂಬಿಕೆ. ನೋಡು, ಅವರು ದೇವರಲ್ಲಿ ಅತ್ಯಂತ ಶ್ರದ್ಧಾಭಕ್ತಿಯನ್ನು ಉಳ್ಳವರಾಗಿದ್ದು, ದೇವರಲ್ಲಿ ಅತ್ಯಂತ ಹೆಚ್ಚಿನ ಶ್ರದ್ಧೆಯನ್ನು ಉಳ್ಳವರಾಗಿದ್ದರು. ಹೀಗಾಗಿ ಏನಾಯ್ತು ಅಂತಂದ್ರೆ ಇದು ತಾನಾಗಿ ಒದಗಿ ಬಂದಿರೋದು, ಇಡೀ ದೈವದ ಇಚ್ಛೆ ಯಾಕಾಗಿರಬಾರ್ದು ಅಂಥೇಳಿ ಅವರು ನಂಬಿಕೆನ ಇಟ್ಟಿದ್ದರು. ಇಲ್ಲದೆ ಹೋಗಿದ್ದರೆ ಕಟು ಸಂಪ್ರದಾಯವಾಗಿದ್ದ ವಾದಿಯಾಗಿದ್ದ ರಂಗರಾವ್ ಅಂದು ಮಗಳಿಗೆ ಬಣ್ಣ ಹಚ್ಚಿಕೊಳ್ಳಲು ಒಪ್ಪಿಗೆ ಕೊಡುತ್ತಿದ್ದರೆ. ನೋಡಿ, ಕಟು ವಾದಿ ಇವರ ತಂದೆ ಅಂಥದಕ್ಕೆ ಯಾವುದಕ್ಕೂ ಹೆಣ್ಮಕ್ಳಿಗೆ ಅವಕಾಶವನ್ನು ಕೊಡ್ತಾ ಇರಲಿಲ್ಲ. ಅಷ್ಟೊಂದು ಕಷ್ಟ ಇದ್ದರೂ ಕೂಡ, ಬಡತನ ಉಣ್ಲಿಕ್ಕೆ ತಿನ್ನಲಿಕ್ಕೆ ತೊಡಲಿಕ್ಕೆ ಎಲ್ಲಕ್ಕೂ ಕಷ್ಟ ಇದ್ದರೂ ಕೂಡ ಏನು ಮಾಡ್ತಾಯಿದ್ರು, ತಾವೇ ದುಡಿದು ತಮ್ಮ 18 ಮಕ್ಕಳ ಕುಟುಂಬವನ್ನು ನಿರ್ವಹಣೆಯನ್ನು ಹೋಗುವಂಥ ಒಂದು ಜವಾಬ್ದಾರಿಯನ್ನು ಹೊತ್ತಿದವರಾಗಿದ್ದರು. ಹೀಗಾಗಿ ಅವರು ಅಷ್ಟೊಂದು ಸಂಪ್ರದಾಯವಾದಿಸ್ತಾ ಆಗಿರ್ತಕ್ಕಂತಹ ರಂಗರಾವ್ ಅವರು ಮಗಳಿಗೆ ಬಣ್ಣ ಹಚ್ಚೋಕ್ಕೆ ಪರ್ಮಿಷನ್ ಕೊಡ್ತಿದ್ರ, ಇದು ದೈವ ಇಚ್ಛೆನೆ ಅಂತೇಳಿ ಪಂಡರೀಬಾಯಿ ಅವರು ಹೇಳ್ತಾರೆ. ಮಕ್ಕಳೇ,
ಇಂದಿನ ತರಗತಿಯಲ್ಲಿ ಇಲ್ಲಿವರೆಗೆ ನೋಡೋಣ. ನಾಳೆ ದಿನ ತರಗತಿಯಲ್ಲಿ ಏನು ಮಾಡೋಣ, ಇದ್ರ ಮುಂದುವರೆದಂತಹ ಪಾಠವನ್ನು ನಿಮಗೆ ನಾಳೆ ದಿನ ತರಗತಿಯಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನೀವೆಲ್ಲ ನೋಡ್ತಾ ಇರಿ ರಶ್ಮಿ ಧ್ವನಿ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.